ನಟ ದರ್ಶನ್ 48ನೇ ವಸಂತಕ್ಕೆ ಕಾಲಿಟ್ಟಿದ್ದು ಕುಟುಂಬಸ್ಥರ ಜೊತೆಗೆ ಸರಳವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ಈ ನಡುವೆ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದ್ದಾರೆ. ದರ್ಶನ್ಗೆ 48ನೇ ಹುಟ್ಟುಹಬ್ಬದ ಸಂಭ್ರಮ. ಕಾಟೇರನಿಗೆ ಶುಭಾಶಯಗಳ ಮಹಾಪೂರ. ಸ್ಯಾಂಡಲ್ವುಡ್ ಸುಲ್ತಾನ, ಕನ್ನಡ ಚಿತ್ರರಂಗದ ಯಜಮಾನ, ಬಾಕ್ಸ್ ಆಫೀಸ್ಗೆ ಬಾಸ್ ಅಂತಿದ್ರು ದರ್ಶನ್. ಹಿಂದಿಂದೆ ಪಟಾಲಂ ಕಟ್ಕೊಂಡು ನಾನೇ ಬಾಸ್ ಅಂತ ಮೆರೆದಾಡಿದ್ದು ಇತಿಹಾಸ. ಸೆಲೆಬ್ರಿಟಿ ಕೋಟೆ ಕಟ್ಟಿ ಮೆರೆದ ಕಾಟೇರ ಶೆಡ್ನಲ್ಲಿ ಸ್ವಾಮಿ ರಕ್ತ ಚೆಲ್ಲಿದ ಆರೋಪ ಹೊತ್ತು ಒದ್ದಾಡಿದ್ದಾಗಿದೆ. ಎರಡೆರಡು ಜೈಲುಗಳ ಕತ್ತಲೆ ಕೋಣೆಯಲ್ಲಿ ಕಂಬಿ ಲೆಕ್ಕ ಹಾಕಿ ಹೊರಬಂದಿದ್ದೂ ಆಗಿದೆ. ಇಷ್ಟು ದಿನ ಸಂಕಷ್ಟದಲ್ಲೇ ಕಾಲ ಕಳೆದ ಕರಿಯ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಮಿಂದೆದ್ದಿದ್ದಾರೆ. ಎಸ್, ನಟ ದರ್ಶನ್ 48ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಫೆಬ್ರವರಿ 16 ಬಂದ್ರೆ ಆರ್ಆರ್ ನಗರದಲ್ಲಿ ಹಬ್ಬದ ಸಡಗರ ತುಂಬಿ ತುಳುಕ್ತಿತ್ತು. ದರ್ಶನ್ ನಿವಾಸಕ್ಕೆ ಅಭಿಮಾನಿಗಳ ಸಾಗರವೇ ಹರಿದು ಬರ್ತಿತ್ತು. ನಾಡಿನ ಮೂಲೆ ಮೂಲೆಯಿಂದ ಬರ್ತಿದ್ದ ಫ್ಯಾನ್ಸ್ ಕೈಯಲ್ಲಿ ಪೋಸ್ಟರ್ ಹಿಡಿದು ಜೈಕಾರ ಹಾಕಿ ಜಾತ್ರೆನೆ ಮಾಡ್ತಿದ್ರು. ಆದ್ರೆ ಈ ಬಾರಿ ಸಡಗರ ಸಂಭ್ರಮದ ಹುಟ್ಟು ಹಬ್ಬಕ್ಕೆ ಕಾಟೇರ ಬ್ರೇಕ್ ಹಾಕಿದ್ದಾರೆ. ಬೆನ್ನು ನೋವಿನ ಕಾರಣ ಕೊಟ್ಟು ನಾನ್ ಸಿಗಲ್ಲ ಅಂತ ಫ್ಯಾನ್ಸ್ಗೆ ಸಾರಿನೂ ಕೇಳಿದ್ದು. ಕುಟುಂಬದ ಜೊತೆ ಸರಳವಾಗಿ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾರೆ. ದಾಸ ಮೀಟ್ ಆಗಲ್ಲ ಅಂತೇಳಿದ್ರು ಮನೆ ಬಳಿ ಬಂದ ಅಭಿಮಾನಿಗಳು ನಿರಾಸೆಯಿಂದ ವಾಪಸ್ಸಾಗಿದ್ದಾರೆ. ವರ್ಷ ಬರ್ತಾ ಇದೀವಿ, ವರ್ಷ ಸಿಗ್ಲಿಲ್ಲ. ಗೊತ್ತಾಯ್ತು ಹುಷಾರಿಲ್ಲ ಅಂತ, ಆದ್ರೆ ಸಿಗಲ್ಲ ಅಂತಂದಿದ್ರು, ಬರಬೇಡಿ ಅಂತಂದಿದ್ರು ಮನೆ ಹತ್ರ. ಆದ್ರೆ ಏನ್ ಮಾಡೋದು, ನಮ್ಗೆ ಬೇಜಾರಾಗ್ತಾಯಿತ್ತು. ಅಣ್ಣನ್ ಬರ್ತಡೇ ಅಂತ ಬಂದಿದ್ದೀವಿ. ಅದೇ ಕೋಟೆಗೊಂದು ಮನೆತನವೋ ದಾನವೇ ಇವರಿಗೆ ಸಿರಿತನವೋ ಅಂತ. ಅದೇ ಹ್ಯಾಪಿ ಬರ್ಡೇ ಡಿ ಬಾಸ್, ಒಳ್ಳೇದಾಗಿದೆ. ಬುಲ್ಬುಲ್ ರಚಿತಾರಾಮ್ ತಮ್ಮ ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿ ದಾಸನಿಗೆ ವಿಶ್ ಮಾಡಿದ್ದಾರೆ. ಪ್ರಜ್ವಲ್ ದೇವರಾಜ್, ಯಶಸ್ ಸೂರ್ಯ, ಧನ್ವೀರ್, ರಕ್ಷಿತಾ ಸೇರಿದಂತೆ ಹಲವಾರು ತಾರೆಯರು ಸೋಷಿಯಲ್ ಮೀಡಿಯಾ ಮೂಲಕ ಶುಭ ಕೋರಿದ್ದಾರೆ. ಬಹು ನಿರೀಕ್ಷಿತ ಡೆವಿಲ್ ಟೀಸರ್ ಔಟ್. ಮಾಸ್ ಲುಕ್ನಲ್ಲಿ ಮತ್ತೆ ದರ್ಶನ್ ಖದರ್. ಡೆವಿಲ್ ಅಪ್ಡೇಟ್ಸ್ಗಾಗಿ ಕಾತುರದಿಂದ ಕಾಯ್ತಿದ್ದ ಲಕ್ಷಾಂತರ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ದಾಸನ ಹುಟ್ಟು ಹಬ್ಬದ ದಿನವೇ ಬಹು ನಿರೀಕ್ಷಿತ ಡೆವಿಲ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದ್ದು, ಸೆಲೆಬ್ರಿಟಿಗಳಿಗೆ ದೊಡ್ಡ ಬರ್ತ್ಡೇ ಗಿಫ್ಟ್ ಸಿಕ್ಕಿದೆ. ಬರ್ತ್ಡೇ ದಿನವೇ 6 ಸಿನಿಮಾ ಅನೌನ್ಸ್. ಬರ್ತ್ಡೇ ಪ್ರಯುಕ್ತ ಒಂದಲ್ಲ ಎರಡಲ್ಲ ಬರೋಬ್ಬರಿ 6 ಹೊಸ ಸಿನಿಮಾಗಳು ಅನೌನ್ಸ್ ಆಗಿವೆ. ಹೊಸ ಸಿನಿಮಾ ತಂಡಗಳು ವಿಶ್ ಮಾಡಿ ಜಾಹೀರಾತು ನೀಡಿವೆ. ಇದರ ಜೊತೆಗೆ ಅರ್ಧ ಶೂಟಿಂಗ್ ಆಗಿರೋ ಡೆವಿಲ್, ತರುಣ್ ಜೊತೆಗಿನ ಒಂದು ಸಿನಿಮಾ ಹಾಗೂ ಕಳೆದ ವರ್ಷ ಹುಟ್ಟು ಹಬ್ಬಕ್ಕೆ ಅನೌನ್ಸ್ ಆಗಿದ್ದ ಪ್ರೇಮ್ ಸಿನಿಮಾ ಸೇರಿ ದರ್ಶನ್ ಕೈಯಲ್ಲಿ 9 ಸಿನಿಮಾಗಳಿವೆ. ಅಲ್ಲಿಗೆ ಜೈಲಿಗೋಗಿ ಬಂದ ಮೇಲೂ ದರ್ಶನ್ಗೆ ಡಿಮ್ಯಾಂಡ್ ಕಮ್ಮಿ ಆಗಿಲ್ಲ ಅನ್ನೋದು ಸಾಬೀತಾಗ್ತಿದೆ.